ಹೊಸ ವರ್ಷದಲ್ಲಿ ಹೊಸ ಸಂಭ್ರಮ, ಹೊಸ ಹುರುಪು. ಹೊಸ ಹುರುಪಿನಲ್ಲಿ ಮೈ ಮರೆತ್ರ ಬೆಂಗಳೂರು ಮಂದಿ ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಹೊಸ ವರ್ಷದಲ್ಲಿ ಕರುನಾಡಿಗೆ ಕಂಟಕವಾಗುತ್ತಾ ಕರೋನಾ ಅನ್ನುವಂತ ಅನುಮಾನ, ಭಯ, ಆತಂಕ ಎಲ್ಲವೂ ನಿರ್ಮಾಣ ಆಗ್ತಿದೆ. ನೋಡಿ, ಇದನ್ನ ಹೇಳಿದ್ರೆ ನಮ್ಮನ್ನು ಭಯ ಪಡಿಸ್ತಾರೆ, ಇವ್ರಿಗೆ ಮಾಡಕ್ ಕೆಲಸ ಇಲ್ಲ ಅಂತ ಮಾತು ಬರುತ್ತೆ. ಆದ್ರೆ ಸಮಸ್ಯೆ ಏನು ಗೊತ್ತಾ? ಸೆಲೆಬ್ರೇಷನ್ ವೇಳೆ ಮುಂಜಾಗ್ರತಾ ಕ್ರಮ ಅಂತ ಯಾರೂ ಕೈಗೊಂಡಿಲ್ಲ. ನೀವು ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗಿನ ಜಾವ 3 ಗಂಟೆವರೆಗೂ ಏನೆಲ್ಲ ಪಾರ್ಟಿ ನಡೀತು, ಏನೆಲ್ಲ ನಡೀತು, ಅದು ಎಲ್ಲದರ ವಿಷಲ್ಸ್ ನೋಡಿ. ಒಬ್ರು ಮಾಸ್ಕ್ ಹಾಕಿಲ್ಲ, ಮರ್ತು ಬಿಟ್ಟಿದ್ದಾರೆ. ಸದ್ಯ ರಾಜ್ಯದಲ್ಲಿ ಬರೋಬ್ಬರಿ 1000 ಸಕ್ರಿಯ ಪ್ರಕರಣ ಇದೆ. ದ್ವಿಶತಕ ಸಿಡಿಸಿ 2024ಕ್ಕೆ ಕಾಲಿಟ್ಟಿದೆ ರೂಪಾಂತರಿ. ಕಳೆದ 24 ಗಂಟೆಯಲ್ಲಿ 760 ಜನರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. ಅದರಲ್ಲಿ 229 ಮಂದಿಯಲ್ಲಿ ಕರೋನಾ ಪಾಸಿಟಿವ್ ಅನ್ನೋದು ಗೊತ್ತಾಗಿದೆ, ಪತ್ತೆ ಆಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ದಿನದಲ್ಲಿ 42 ಪ್ರಕರಣಗಳು ದಾಖಲಾಗಿರೋದು. ಒಂದೇ ದಿನದಲ್ಲಿ 42 ಪ್ರಕರಣ ದಾಖಲಾಗಿರೋದು. ಸರ್ಕಾರದಿಂದ ಯಾವುದೇ ಗೈಡ್ಲೈನ್ಸ್ ಬಂದಿರಲಿಲ್ಲ. ಅಂದ್ರೆ ನಾರ್ಮಲ್ ಆದಂತ ಗೈಡ್ಲೈನ್ಸ್ ಎಲ್ಲ ಹಾಸ್ಪಿಟಲ್ಗಳಿಗೆ ಕೊಟ್ಟಿದ್ದಾರೆ, ಜಿಲ್ಲಾಸ್ಪತ್ರೆಗಳಿಗೆ, ತಾಲೂಕು ಆಸ್ಪತ್ರೆಗಳಿಗೆ ಹೇಳಿದ್ದಾರೆ. ಎಷ್ಟು ಬೆಡ್ ಇದೆ, ಎಕ್ಸ್ಟ್ರಾ ಬೆಡ್ಗಳು ಇರಲಿ, ಮತ್ತೆ ಆಕ್ಸಿಜನ್ ಇರಲಿ, ವೆಂಟಿಲೇಟರ್ ಇರಲಿ, ಇದೆಲ್ಲ ಹೇಳಿದ್ದಾರೆ. ಅದೇ ಜನಗಳಿಗೆ ನೀವು ಮಾಸ್ಕ್ ಕಡ್ಡಾಯವಾಗಿ ಹಾಕೊಂಡು ಹೋಗ್ಬೇಕು ಅಂತ ಹೇಳಿಲ್ಲ. ಸಿಕ್ಕಿದ್ದೇ ಚಾನ್ಸು, ಎಲ್ಲರೂ ಎಲ್ಲ ಕಡೆ ಪಾರ್ಟಿ ಮಾಡಿದ್ದೆ, ಎಲ್ಲರೂ ಎಲ್ಲ ಕಡೆ ಹೋಗಿದ್ದೆ. ಸೊ ಈಗ ಭಯ ಶುರು ಆಗ್ತಾ ಇದೆ. ಸೆಲೆಬ್ರೇಷನ್ ಮೂಡಲ್ಲಿ ಒಂದ್ ಕಡೆಯಲ್ಲಿ ಸೇರಿ ಜನಗಳಿಗೆ ಎಷ್ಟು ಗೊತ್ತಾ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಯಾವುದೋ ಒಂದು ಭಾಗದಷ್ಟೇನೆ. ಇಡೀ ಬೆಂಗಳೂರಿನಲ್ಲಿ ನಿನ್ನೆ ಇದೇ ತರ ಗುಂಪಲ್ ಗೋವಿಂದ ಅನ್ನಿಸ್ಕೊಂಡವ್ರೆ ಜಾಸ್ತಿ. ಅದ್ರಲ್ಲಿ ಯಾರಾದ್ರೂ ಒಬ್ರಾದ್ರೂ ಮಾಸ್ಕ್ ಹಾಕೊಂಡವ್ರು ಕಾಣ್ತಾರ? ಯಾರು ಕಾಣಿಸ್ತಾ ಇಲ್ಲ. ಸೊ ಈಗ ಎಲ್ರು ಅನ್ಕೊಳ್ತಾ ಇರ್ತಾರೆ, ಅಯ್ಯೋ ಇಷ್ಟ ದಿನ ಹಿಂಗೋ ಆರಾಮಲ್ಲಿ ಇದ್ವಿ, ಹೊಸ ವರ್ಷದ ದಿನನೇ ಇವರೆಲ್ಲ ಶುರು ಮಾಡ್ಕೊಬಿಟ್ರು ಕರೋನಾ ಅಂತ. ಯಾವ ಕರೋನಾನೂ ಇಲ್ಲ, ಬರೀ ಸುಮ್ನೆ ಹೇಳ್ತಾರೆ, ನಮಗೆ ಹೆದರ್ಸಕ್ಕೆ ಹೇಳ್ತಾರೆ, ಇವ್ರಿಗೆ ಮಾಡಕ್ ಕೆಲಸ ಇಲ್ಲ ಅಂತ. ಈ ಕಾರಣಕ್ಕಾಗಿ ಸರ್ಕಾರ ಹೊಸ ವರ್ಷ ಹೆಂಗೋ ಆಚರಣೆ ಮಾಡ್ಲಿ ಅಂತ ಬಿಟ್ಟಂಗ್ ಕಾಣ್ತಾ ಇದೆ. ನೋಡಿ, ಕರೋನಾ ಅನ್ನೋದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ, ಸಂಖ್ಯೆ ಹೆಚ್ಚಾಗ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, ಬೆಂಗಳೂರಿನಲ್ಲಿ ನಿನ್ನೆ ಒಂದು ದಿನದಲ್ಲಿ 42 ಪ್ರಕರಣ ದಾಖಲಾಗಿರೋದು. ಕಳೆದ ಬಾರಿ ಕರೋನಾ ಹೆಂಗಿತ್ತು ಅದೇ ತರ ಇದರ ಸಿಂಪ್ಟಮ್ಸ್ಗಳು ಕೂಡ ಇದೆ. ಬಟ್ ಇನ್ನೂ ವಿಚಿತ್ರ ಏನು ಅಂತಂದ್ರೆ, ಕಳೆದ ಬಾರಿ ಯಾರೋ ಒಬ್ರಿಗೆ ಪಾಸಿಟಿವ್ ಬಂದಿದೆ ಅಂತಂದ್ರೆ ನಿಮ್ಮ ಮನೇಲಿ ಯಾರಾದ್ರೂ ಬೇರೆ ಯಾರಿಗಾರು ಹೋಗಿ ಬಂದಿದ್ರಾ, ಅಥವಾ ನೀವ್ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಾ, ನಿಮ್ಮ ಟ್ರಾವೆಲ್ ಹಿಸ್ಟ್ರಿ ಏನಿದೆ ಇದನ್ನ ಕೇಳ್ತಾ ಇದ್ರು. ಆದ್ರೆ ಈಗ ಟ್ರಾವೆಲ್ ಹಿಸ್ಟರಿ ಇರಬೇಕು ಅಂತ ಏನಿಲ್ಲ, ಸುಮ್ಮನೆ ಮನೇಲಿ ಕೂತಿದ್ರು ಕರೋನಾ ಪಾಸಿಟಿವ್ ಆಗಿದೆ. ಮಂಡ್ಯದಲ್ಲಿ ಆದಂತ ಮೊದಲ ಕೇಸ್ಗೆ ಯಾವುದೇ ಟ್ರಾವೆಲ್ ಹಿಸ್ಟರಿ ಇರ್ಲಿಲ್ಲ. ಬೆಂಗಳೂರಿನಲ್ಲಿ ಒಂದು ಆಶ್ರಮದಲ್ಲಿ ಒಂದು ಮಗುಗೆ ಕರೋನಾ ಪಾಸಿಟಿವ್ ಬರುತ್ತೆ, ಆ ಮಗುಗೂ ಕೂಡ ಯಾವುದೇ ಟ್ರಾವೆಲ್ ಹಿಸ್ಟರಿ ಇರ್ಲಿಲ್ಲ. ಸೊ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇದು ರೂಪಾಂತರಿ ಕರೋನಾ. ನಾನ್ ಯಾರೋ ಹತ್ರ ಹೋಗಿ ಮಾತಾಡಿದ್ರೆ, ಏನೋ ಆದ್ರೆ, ಅಥವಾ ಎಲ್ಗೋ ಹೋಗಿ ಬಂದ್ರೆ ಕರೋನಾ ಬರುತ್ತೆ ಅಂತಾನೆ ಅಲ್ಲ. ಸುಮ್ಮನೆ ಮನೇಲಿ ಕೂತೋರ್ಗೂ ಇಬ್ರಿಗೂ ಕರೋನಾ ಪಾಸಿಟಿವ್ ಬಂದಿದೆ. ಹೀಗಿರ್ಬೇಕಾದ್ರೆ ನಾವು ಜಾಸ್ತಿ ಜನ ಇದ್ದಲ್ಲಿ ಹೋಗಿ ಸೇರ್ತೀವಿ, ಗುಂಪಲ್ಲಿ ಹೋಗಿ ಸೇರ್ತೀವಿ ಅಂತಂದ್ರೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನ್ಯೂ ಇಯರ್ ಪಾರ್ಟಿ ಮಾಡಿದ್ದಾಯ್ತು, ಸೆಲೆಬ್ರೇಷನ್ ಮಾಡಿದ್ದಾಯ್ತು, ಎಲ್ರೂ ರಾತ್ರಿ ಕುಂಡಿದ್ದಾಯ್ತು, ಕುಪ್ಪಳಿಸಿದ್ದಾಯ್ತು, ಇವತ್ತು ಬೆಳಿಗ್ಗೆ ಎಲ್ಲ ಎದ್ದು ದೇವಸ್ಥಾನಕ್ಕೆ ಹೋಗಿದ್ದು ಆಯ್ತು. ಮಾಸ್ಕ್ ಹಾಕೊಂಡವ್ರ ಸಂಖ್ಯೆ ಎಷ್ಟು ಅಂತ ನೀವು ನೋಡಿದ್ರೆ ಇಲ್ಲ, ಹುಡುಕುದ್ರೂ ಸಿಗಲ್ಲ ನಿಮಗೆ. ದುರ್ಬಿನ್ ಹಾಕೊಂಡು ಹುಡುಕುದ್ರು ಒಬ್ರು ಇಬ್ರು ಮಾಸ್ಕ್ ಹಾಕೊಂಡಿರೋದು ನಿಮಗೆ ಕಾಣಿಸಲ್ಲ. ಇದು ಭಯ ಹುಡ್ಸೋಕೆ ಹೇಳ್ತಾ ಇಲ್ಲ. ಇದನ್ನ ಭಯ ಹುಡ್ಸೋಕೆ ಅಂತ ಹೇಳೋದ್ರಿಂದ ಲಾಭ ಇಲ್ಲ. ಕಳೆದ ಬಾರಿ ಕರೋನಾದಿಂದ ಎಷ್ಟೆಲ್ಲ ಜೀವ ನಷ್ಟ ಆಗಿದೆ, ಜೀವ ಹಾನಿ ಆಗಿದೆ ಅನ್ನೋದು ನೆನಪಿನಲ್ಲಿರ್ಲಿ. ಮಾಸ್ಕ್ ಹಾಕೊಂಡ್ರೆ ಉಳಿಯೋದು ನಿಮ್ಮ ಜೀವ, ನಮ್ಮದಲ್ಲ. ನಾವು ಮಾಸ್ಕ್ ಹಾಕೊಂಡ್ರೆ ನಮ್ಮ ಜೀವ ಉಳಿಯುತ್ತೆ. ಕರೋನಾ ಅನ್ನುವಂಥ ಹೆಮ್ಮಾರಿ ಇದೆ ಅಂತ ಅಂದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿತ್ತು, ಬಟ್ ಯಾರು ಇರಲಿಲ್ಲ. ಸೊ ಕೇಸಸ್ಗಳ ಸಂಖ್ಯೆ ನಾವು ನೋಡ್ತಾ ಇದ್ದೀವಿ, ಏರಿಕೆ ಆಗ್ತಾ ಇರೋದು. ಇದು ಡೌನ್ ಬರ್ತಿಲ್ಲ, ಇಳಿಮುಖ ಆಗ್ತಿಲ್ಲ, ಏರಿಕೆ ಆಗ್ತಾ ಇದೆ. ಅದರ ಅರಿವು ಯಾರಿಗೂ ಬರ್ತಾ ಇಲ್ಲ. ಸರ್ಕಾರ ಕೂಡ ಈ ಬಾರಿ ಗೈಡ್ಲೈನ್ಸ್ ಅನ್ನ ಜಾರಿಗೆ ತಂದಿದೆ. ತುಂಬಾ ಟಫ್ ರೂಲ್ಸ್ ಅನ್ನ ಜಾರಿಗೆ ತಂದ್ರೆ ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಟಫ್ ರೂಲ್ಸ್ ಅನ್ನ ಜಾರಿಗೆ ತಂದಿಲ್ಲ. ಹಂಗಂತ ಸರ್ಕಾರದವರೇ ಹೇಳ್ತಿಲ್ಲ ನಾವೇನ್ ಹಾಕೊಂಡು ಓಡಾಡಬೇಕು ಅಂತ ಇಲ್ಲ ಅಂತಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಾದಂತ ಅನಿವಾರ್ಯತೆ ಸದ್ಯದ ಮಟ್ಟಿಗೆ ಸೃಷ್ಟಿಯಾಗಿದೆ. ಕರೋನಾ ಒಂದು ವೇಳೆ ಬಂದ್ರೆ ನರಳೋದು ಯಾರು, ಅನುಭವಿಸೋದು ಯಾರು, ದುಡ್ಡು ಖರ್ಚಾಗೋದು ಯಾರ್ದು, ಜೀವ ಹೋಗೋದು ಯಾರ್ದು, ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ನಮ್ಮ ಹುಷಾರಲ್ಲಿ, ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ನಮ್ಗೇನೇ ಲಾಭ.
ಇವ್ರು ಹೇಳ್ತಿದ್ದಾರೆ ಕರೋನಾ ಬರುತ್ತೆ, ಪಾಸಿಟಿವ್ ಆಗುತ್ತೆ, ಮಾಸ್ಕ್ ಹಾಕೊಳ್ಳಿ ಅಂತ. ನಾವ್ಯಾಕೆ ಹಾಕೋಬೇಕು ಅಂತ ಇದ್ರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಹಾಕೊಳ್ಳೋದ್ರಿಂದ ಒಳ್ಳೇದಾಗತ್ತೆ, ಜೀವ ಉಳಿಯುತ್ತೆ ಅನ್ನೋದು ಮೈಂಡಲ್ಲಿ ಇದ್ರೆ ಹಾಕೋಬಹುದು. ನೋಡಿ, ನೆನ್ನೆ ಸಿಕ್ಕಾಪಟ್ಟೆ ಪಾರ್ಟಿಗಳಿದ್ವು, ಸಿಕ್ಕಾಪಟ್ಟೆ ಅರೇಂಜ್ಮೆಂಟ್ಸ್ ಇತ್ತು, ಎಲ್ಲ ಕಡೆಯಲ್ಲೂ DJ ಪಾರ್ಟಿಗಳಿತ್ತು, ಒಂದು 4-5 ಕಡೆ ವಿಚಿತ್ರವಾದಂಥ ಸೆಲೆಬ್ರೇಷನ್ಗಳು ಇತ್ತು, ಜನ ಜಾಸ್ತಿ ಸೇರಿದ್ರು. ಬಟ್ ಎಲ್ಲೂ ಮಾಸ್ಕ್ ಹಾಕೊಂಡವ್ರು ಯಾರು ಇರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಹೊಸ ವರ್ಷದ ಸಂಭ್ರಮ, ಖುಷಿಯಲ್ಲಿ ಇದ್ದೀವಿ. ಈ ಸಂದರ್ಭದಲ್ಲಿ ಕರೋನಾ ಅಂತ ಅಂದ್ರೆ ಎಲ್ಲರೂ ಒಂದ್ಸಲ ಹಿಡಿಶಾಪ ನಮಗೇನೆ ಹಾಕ್ತಾರೆ, ಅಯ್ಯೋ ಇಷ್ಟು ದಿನ ನೆಮ್ಮದಿಲಿ ಇದ್ವಿ, ಮತ್ತೆ ಇವ್ರು ಹೆದರ್ಸಕ್ ಬಂದ್ಬಿಟ್ರು ಅಂತ. ಬಟ್ ರಿಯಾಲಿಟಿ ಏನಾಗ್ತಿದೆ ಅಂತ ಕಾರ್ತಿಕ್, ಹೆಂಗಿದೆ ಈ ಕೋವಿಡ್ನ ಹಾವಳಿ, ಹೆಂಗ್ ಜಾಸ್ತಿ ಆಗ್ತಾ ಇದೆ ಅಂತ? ಖಂಡಿತ ನೀತಿ, ಏನು ಕಳೆದ 24 ಗಂಟೆಯಲ್ಲಿ 1,000ಕ್ಕೂ ಹೆಚ್ಚು ಅಂದ್ರೆ ಸಕ್ರಿಯ ಪ್ರಕರಣಗಳು ಕಂಡು ಬಂದಿರುವಂತದ್ದು. ನಿನ್ನೆ ಕಳೆದ 24 ಗಂಟೆಯಲ್ಲಿ 229 ಜನರಿಗೆ ಕೊರೋನಾ ಪಾಸಿಟಿವ್ ಕೂಡ ಬಂದಿದೆ. ಒಂದ್ ಕಡೆ ಈ ಒಂದು ಸೋಂಕನ್ನ ತಡೆಗಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇತ್ತು. ಜೊತೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಯಾವುದೇ ರೀತಿಯ ಅಂದ್ರೆ ಜನದಟ್ಟಣೆ ಇರುವಂತ ಪ್ರದೇಶಗಳಲ್ಲಿ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಿ ಎನ್ನುವಂತ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೂಡ ಆರೋಗ್ಯ ಇಲಾಖೆ ಕೊಟ್ಟಿತ್ತು, ಸಲಹೆಯನ್ನು ಕೂಡ ಕೊಟ್ಟಿತ್ತು. ಆದ್ರೆ ಜನ ಮಾತ್ರ ಅದು ಯಾವ್ದನ್ನು ಕೂಡ ಫಾಲೋ ಮಾಡಿಲ್ಲ. ಬೆಂಗಳೂರಿನಲ್ಲಿ ಬಹುತೇಕವಾಗಿ ದೊಡ್ಡ ಮಟ್ಟದಲ್ಲಿ ಹೊಸ ವರ್ಷದ ಆಚರಣೆಯನ್ನ ಮಾಡಲಾಗಿದೆ. ಬ್ರಿಗೇಡ್ ರೋಡ್ ಇರ್ಬೋದು, MG ರೋಡ್ ಇರ್ಬೋದು, ಇಂದಿರಾನಗರ ಇರ್ಬೋದು, ಕೋರಮಂಗಲ, ಈ ಎಲ್ಲಾ ಭಾಗಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಬ್ರಿಗೇಡ್, MG ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಭಾಗದಲ್ಲಿ 1,50,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿದ್ರು, ಜನದಟ್ಟಣೆ ಇತ್ತು. ಆದ್ರೆ ಅಲ್ಲಿ ಸೇರಿದಂತ ಜನರಲ್ಲಿ 99% ಅಷ್ಟು ಜನ ಮಾಸ್ಕ್ ಅನ್ನ ಧರಿಸಿರ್ಲಿಲ್ಲ. ಇದು ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರೂ ಕೋವಿಡ್ ನ ಸಂಖ್ಯೆ ಏರಿಕೆ ಆಗೋದಕ್ಕೆ ಕಾರಣ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರಾಗಿರುವಂತ ದಿನೇಶ್ ಗುಂಡೂರಾವ್ ಅವರು ಕೂಡ ಅಂದ್ರೆ ಜನರಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು, ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಿ, ಅಂದ್ರೆ ಜನದಟ್ಟಣೆ ಇರುವಂತ ಪ್ರದೇಶದಲ್ಲಿ ತೆರಳುವಂತ ಸಂದರ್ಭದಲ್ಲಿ. ಯಾಕಂದ್ರೆ ನೀವು ಮಾಸ್ಕ್ ಅನ್ನ ಧರಿಸಿದ್ರೆ ನೀವು ಸೇಫ್ ಆಗಿರ್ಬೋದು, ಇದರಿಂದ ಕೋವಿಡ್ ಅನ್ನ ತಡೆಗಟ್ಟಬಹುದು. ಇಲ್ಲದೆ ಹೋದ್ರೆ ಕೋವಿಡ್ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳು ಇರ್ತವೆ ಅನ್ನುವಂತ ಒಂದು ಮನವರಿಕೆಯನ್ನು ಕೂಡ ಮಾಡಿದ್ರು. ಆದ್ರೆ ಅದ್ ಯಾವುದಕ್ಕೂ ಕೂಡ ಯುವಜನತೆ ಅಂದ್ರೆ ಸ್ಪಂದಿಸಿಲ್ಲ. ಸೆಲೆಬ್ರೇಷನ್ ವೇಳೆ ಎಲ್ಲೂ ಕೂಡ ಮಾಸ್ಕ್ ಗಳು ಹಾಕಿರುವಂತದ್ದು ಕಂಡು ಬರ್ತಾ ಇರಲಿಲ್ಲ. ಅಂದ್ರೆ ಒಂದ್ ಕಡೆ ಕೋವಿಡ್ ಪಾಸಿಟಿವ್ ಸಂಖ್ಯೆ ಕೂಡ ಏರ್ತಾನೆ ಇದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ನಿನ್ನೆಯ ಸೆಲೆಬ್ರೇಷನ್ ವೇಳೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಜನರಿಗೆ ಇನ್ನು ಈ ಒಂದು ಕೋವಿಡ್ ಪಾಸಿಟಿವ್ ಕೇಸ್ಗಳು ಇನ್ನಷ್ಟು ಹೆಚ್ಚಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿರೋ ನೀತಿ. ಧನ್ಯವಾದ ಕಾರ್ತಿಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.